ಜನಶ್ರೀ ನ್ಯೂಸ್ಗೆ ಸ್ವಾಗತ. ಮುಧೋಳದಲ್ಲಿ ಪುರಾಣ ಮಂಗಳ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಭಕ್ತಿಭಾವದಿಂದ ನೆರವೇರಿದೆ. ಮುಧೋಳ ಗ್ರಾಮದಲ್ಲಿ ಶ್ರೀ ಸದ್ಗುರು ಸಿದ್ಧಾರೂಢ ಅವರ ಪುರಾಣ ಮಂಗಳ ಕಾರ್ಯಕ್ರಮದ ಅಂಗವಾಗಿ ಪ್ರಥಮ ವರ್ಷದ ಶ್ರೀ ಸಿದ್ಧಾರೂಢ ಮಠದ ಪುರಾಣ ಮಂಗಳ ಮಹೋತ್ಸವವನ್ನು ವೈಭವದಿಂದ ಹಾಗೂ ಭಕ್ತಿಭಾವದಿಂದ ಆಚರಿಸಲಾಯಿತು. ಮಹಾಶಿವರಾತ್ರಿ ಪವಿತ್ರ ದಿನದಂದು ನಡೆದ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಭಾಗಗಳಿಂದ ಭಕ್ತರು, ಗುರು ಹಿರಿಯರು ಹಾಗೂ ಸಮಾಜದ ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀ ಸಿದ್ಧಾರೂಢ ಮಠದ ಟ್ರಸ್ಟ್ ಸಮಿತಿಯ ವತಿಯಿಂದ 6 ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರಳ ಹಾಗೂ ಸಂಪ್ರದಾಯಬದ್ಧವಾಗಿ ನಡೆದ ಈ ವಿವಾಹ ಕಾರ್ಯಕ್ರಮದಲ್ಲಿ ಬಸಲಿಂಗೇಶ್ವರ ಮಹಾಸ್ವಾಮೀಜಿ ಅವರು ನವದಂಪತಿಗಳಿಗೆ ಆಶೀರ್ವಚನ ನೀಡಿ ಮಾಂಗಲ್ಯ ಧಾರಣೆ ನೆರವೇರಿಸಿದರು. ತಮ್ಮ ಸಂದೇಶದಲ್ಲಿ ಮಾತನಾಡಿದ ಶ್ರೀಗಳು, ಮಹಾಶಿವರಾತ್ರಿ ದಿನದಂದು ಮೊದಲ ಬಾರಿಗೆ ಇಂತಹ ಸಾಮೂಹಿಕ ವಿವಾಹವನ್ನು ಆಯೋಜಿಸಿರುವಂತಹ ಮಠದ ಟ್ರಸ್ಟ್ ಸಮಿತಿಯ ಸಮಾಜಮುಖಿ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಆಡಂಬರ ಮದುವೆಗಳಿಗಿಂತ ಕುಟುಂಬಗಳ ಮೇಲೆ ಆರ್ಥಿಕ ಭಾರ ಹೆಚ್ಚಾಗ್ತಾ ಇದೆ. ಅದಕ್ಕೆ ಬದಲಾಗಿ ಸಾಮೂಹಿಕ ಮದುವೆಗಳು ಕಡಿಮೆ ವೆಚ್ಚದಲ್ಲಿ ಸರಳವಾಗಿ ಹಾಗೂ ಸಂಸ್ಕಾರಪೂರ್ಣವಾಗಿ ನಡೆಯೋದ್ರಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುತ್ತೆ. ಸಮಾಜದಲ್ಲಿ ಸೌಹಾರ್ದತೆ, ಸಹಕಾರ ಮತ್ತು ಸಮಾನತೆ ಬಲವಾಗಲು ಇಂತಹ ಕಾರ್ಯಕ್ರಮಗಳು ಸಹಾಯವಾಗುತ್ತೆ ಎಂದು ಅವರು ಹೇಳಿದರು. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಜೋಡಿಗಳಿಗೆ ಅವಕಾಶ ನೀಡುವ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಅನೇಕ ಪೂಜ್ಯ ಗುರುಗಳು, ಸಮಾಜದ ಪ್ರಮುಖರು, ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿ ಪುರಾಣ ಮಂಗಳ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಮಠದ ಟ್ರಸ್ಟ್ ಸಮಿತಿ ಸದಸ್ಯರು ಹಾಗೂ ಸ್ವಯಂ ಸೇವಕರು ಶ್ರಮ ವಹಿಸಿದರು. ಇವತ್ತು ಶಿವರಾತ್ರಿಯ ಮುಖಾಂತರ ಏನು ದೇವಸ್ಥಾನ ನಿರ್ಮಾಣ ಮಾಡಿ ಇವತ್ತು ಸಾಮೂಹಿಕ ಮದುವೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಶಿವರಾತ್ರಿ ದಿವಸ ಇಡೀ ಯಲಬುರ್ಗಾ ತಾಲೂಕಿನಲ್ಲಿ ಸಾಮೂಹಿಕ ಮದುವೆಗಳು ಆಗ್ತಾ ಇರ್ತವೆ. ಇವತ್ತು ಮುಧೋಳ ಗ್ರಾಮದಲ್ಲಿ ಕೂಡ ಸಾಮೂಹಿಕ ಮದುವೆ ಮಾಡೋದ್ರ ಮುಖಾಂತರ ಇಲ್ಲಿರುವಂತ ಎಲ್ಲ ಭಕ್ತರು ಕೂಡ ದುಂದು ವೆಚ್ಚವನ್ನು ಮಾಡಲಾರದೆ ಸರಳವಾಗಿ ಸಾಮೂಹಿಕ ಮದುವೆ ಮಾಡೋದ್ರ ಮುಖಾಂತರ ಮತ್ತು ವಧುವರರು ಕೂಡ ಏನು ಮುಂದೆ ತಾವೆಲ್ಲರೂ ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಹೋಗ್ತಾ ಇರ್ತೀರಿ. ಮತ್ತು ಇಲ್ಲಿರುವಂಥ ಎಲ್ಲ ಏನು ವಧುವರರಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಮುಂದೆ ಬರುವಂಥ ದಿನಗಳಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಅಂತ ಹೇಳ್ತಾ ಇಲ್ಲಿ ಮಾತಾಡ್ತಾ ಸುಯೋಗ ಮಂದಿರ ಪರಾಮ ಪೂಜೆಗಳಂತ ಶಾಸ್ತ್ರಗಳಿಗೆ ಒಂದು ಶಾಸ್ತ್ರ ಸಲ್ಲಿಸಿ ವೇದಿಕೆ ಮೇಲೆ ಹಸಿಂದ ಇರ್ತಕ್ಕಂಥ ಇನ್ನೊಬ್ಬ ಪರಮ ಪೂಜೆಯಾಗಿರ್ತಕ್ಕಂಥ ಸಿದ್ಧಾರೂಢ ಮಠದ ಕೈಲಾಸಲಿಂಗ ಪರಮ ಪೂಜೆಯಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಹಸಿಂದ ಇರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರೇ, ನವೀನ್ ಗೂಗಣ್ಣ ಅವರೇ, ಮಂಜುನಾಥ್ ಬೇಡೇರವರೇ, ನಮ್ಮ ದೇಸಾಯಿ ಸಾಧವರೇ, ಈ ವೇದಿಕೆ ಮೇಲೆ ಹಸಿನ ಘಟಾನುಘಟಿಗಳು ಎಲ್ಲ ಮಹಾಮಂದಿರ ವೇದಿಕೆ ಮೇಲೆ ಎಲ್ಲ ಗುರು ಹಿರಿಯರೇ, ಕಲಾವಿದರೇ, ಶಾಸ್ತ್ರಿಗಳೇ, ನವದಂಪತಿಗಳೇ, ಶರಣ ಬಂಧುಗಳೇ, ಮಾತೆಯರೇ ಹಾಗೂ ಸುದ್ದಿ ಮಾಧ್ಯಮದ ಶರಣ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಭಗವಂತನಿಗೆ ಶರಣೆಂದು ಮಹಾದಿನದಿಂದ ಈ ಒಂದು ಕನಸು ನಮ್ಮ ಮಠದವರು ಎಲ್ಲಪ್ಪ ಒಂದೊಂದು ಅವರು ನಮ್ಮ ನಮ್ಮ ದಯವಿಟ್ಟು ಸದ್ಭಕ್ತರು ಶಾಂತಿ ಕಾಪಾಡಬೇಕಾಗಿ ವಿನಂತಿ. ಅವರ ಆಶೀರ್ವಚನ ನೀಡಿದೆ. ಅದ್ಯಾವುದು ಮೈ ಕಸ್ಕೊಳ್ಳೋದು ಯಾವುದು ಸಾಮೇಲೆ ಮಾತಾಡಬಾರ್ದು, ಯಾರ ಮಾತಾಡ್ಬೋದು. ನಾನು ಒಂದು ರೀತಿಯಲ್ಲಿ ಸಾಮೇಲೆ ನಮಗೆ ಇರಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸನ್ಮಾನದ ನಾವು ಕೊಟ್ಟಂಥವ್ರು ಸಮವಯಸ್ಸಿ ಏನಪ್ಪ ಅಂತಂದ್ರೆ ಈ ಒಂದು ಸಿದ್ಧಾರೂಢ ಮಠ ಕಟ್ಟಬೇಕಂತ ಕನಸನ್ನು ಕಂಡಂತ ನಮ್ಮ ಮಠದ ಬಂಧುಗಳಾಗಿರ್ಬೋದು, ಉಳಿದೆಲ್ಲ ಅವರ ಸಹಪಾಠಿಗಳು ಸಾಕಷ್ಟು ಸಮವಹಿಸಿ ಅಲ್ಲಿರಲು ಎನ್ನದೆ ಎಲ್ಲ ಒಂದು ಮುಧೋಳ ಗ್ರಾಮದ ಗುರು ಹಿರಿಯರನ್ನ, ಎಲ್ಲ ಒಂದು ದೇವಸ್ಥಾನದ ಕಮಿಟಿಯವರನ್ನ ಬರಮಾಡಿಕೊಂಡು ಒಂದು ಪೂರ್ವವಾಗಿ ಸಭೆ ಕಳೆದು ಮುನಿಯಮ್ಮ ಗುರು ಇರ್ಬೋದು, ಲಿಂಗೇಶ್ವರ ಕಮಿಟಿ ಇರ್ಬೋದು, ಪ್ರತಿಯೊಂದು ಕಮಿಟಿಯನ್ನು ಯಲಬುರ್ಗಾ ಮುಧೋಳ ಗ್ರಾಮದ ಎಲ್ಲ ಕಮಿಟಿ ದೇವಸ್ಥಾನದ
ಕಮಿಟಿಯವರೇನು ಬಂದಂದ್ರೆ ಕರೆಸಿ ಅವರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದನ್ನ ಸಂಕಲ್ಪ ತೊಟ್ಟು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರಿ. ಅದು ಮೂರ್ತಿಯನ್ನ ಅದ್ಭುತವಾಗಿ ಮೂರ್ತಿಯನ್ನ ಸಿದ್ಧಾರೂಢ ಅಲ್ಲಿ ನಾವೇನು ಬಂದಂದ್ರೆ ನಾವು ಟ್ರೈನಿಗೆ ಒಂದೇ ಬಂದಂದ್ರೆ 150 ರೂಪಾಯಿ, ಬಸ್ಸಿಗೆ ಒಂದೇ ಬಂದಂದ್ರೆ ಒಂದು 700-800 ರೂಪಾಯಿ ಬರ್ತೈತಿ. ಅಷ್ಟು ಅಲ್ಲಿ ಹೋಗಿ ಸಿದ್ಧಾರೂಢ ಮಠಕ್ಕೆ ದರ್ಶನ ಮಾಡ್ಕೊಂಡು ಬರೋದಕ್ಕಿಂತ ಇಲ್ಲಿ ಬಡ ಜನರಿಗೆ ಅಥವಾ ಪ್ರತಿಯೊಬ್ಬ ಮನುಕುಲಕ್ಕೆ ನಾವು ಇಲ್ಲೇ ಸಿದ್ಧಾರೂಢ ದರ್ಶನ ಮಾಡ್ತೀವಿ ಅನ್ನುವಂಥ ನಮ್ಮ ಈ ಮುದೋಳ ಗ್ರಾಮದ ಈ ಸಿದ್ಧಾರೂಢ ಕಮಿಟಿಯವರು ಇಲ್ಲೇ ಸಿದ್ಧಾರೂಢ ಮಠವನ್ನು ಸ್ಥಾಪನೆ ಮಾಡಿ ಅದ್ಭುತವಾದಂಥ ಮಠವನ್ನು ಶ್ರಮವಹಿಸಿ ಲೋಕಾರ್ಪಣೆ ಮಾಡಿದ್ದು ನಮ್ಮ ಅವರ ಒಂದು ಕಾಲಘಟ್ಟದಲ್ಲಿ ಉತ್ತಮವಾದ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಕೆಲಸವನ್ನ ನಮ್ಮ ಈ ಒಂದು ಸಿದ್ಧಾರೂಢ ಕಮಿಟಿಯವರು ಉತ್ತಮ ರೀತಿಯಲ್ಲಿ ಒಂದು ಸೃಷ್ಟಿ ಮಾಡಿ ಮಠವನ್ನು ನಿರ್ಮಾಣ ಮಾಡಿ ಕಳಸಾರೋಹಣ ಮಾಡಿ ಮೂರ್ತಿಯನ್ನು ಸ್ಥಾಪನೆ ಮಾಡಿ